ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಇವತ್ತು ಈ ವಿಡಿಯೋದಲ್ಲಿ ನಮ್ಮ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಪರಿಹರಿಸಲು ನಮ್ಮ ರಾಜ್ಯ ಸರ್ಕಾರ ಜಪಾನಿನ ಮಾಡರೇಟೋ ಟೆಕ್ನಾಲಜಿಯನ್ನು ನಮ್ಮ ಬೆಂಗಳೂರಿನಲ್ಲಿ ಅಳವಡಿಸುತ್ತಿದೆ. ಇದ್ರ ಬಗೆಗಿನ ಎಲ್ಲ ವಿವರಗಳನ್ನು ಹೇಳ್ತಾ ಹೋಗ್ತೀನಿ. ವೆಲ್ಕಮ್ ಟು ಮೈ ಚಾನಲ್ ಅಸೆಟ್ ಕನ್ನಡ. ಸ್ನೇಹಿತರೆ, ಈ ವಿಡಿಯೋನ ತಪ್ಪದೇ ಕಡೆವರೆಗೂ ನೋಡಿ. ಸೆಪ್ಟೆಂಬರ್ 2023ರ ಅಂಕಿಅಂಶಗಳ ಪ್ರಕಾರ ಕೇವಲ ಬೆಂಗಳೂರಿನಲ್ಲೇ 1,10,00,000 ವೆಹಿಕಲ್ಗಳ ರಿಜಿಸ್ಟ್ರೇಷನ್ ಆಗಿವೆ. ನಮ್ಮ ಬೆಂಗಳೂರಿನಲ್ಲಿ ಹೊಸ ವಾಹನಗಳ ರಿಜಿಸ್ಟ್ರೇಷನ್ ಬೆಳೆದಂತ ವೇಗದಲ್ಲಿ ನಮ್ಮ ಬೆಂಗಳೂರಿನ ರಸ್ತೆಗಳು ಬೆಳೆಯಲಿಲ್ಲ ಮತ್ತು ಇರುವ ರಸ್ತೆಗಳ ಅಗಲೀಕರಣ ಕೂಡ ಆಗಲಿಲ್ಲ. ಆದ ಕಾರಣ ಈಗ ನಮ್ಮ ರಾಜ್ಯ ಸರ್ಕಾರ ತರುತ್ತಿರುವ ಈ ಟೆಕ್ನಾಲಜಿ ಯಾವ ರೀತಿ ಇರಲಿದೆ, ಇದರಿಂದ ಹೇಗೆ ಸಮಸ್ಯೆ ಪರಿಹಾರ ಆಗಲಿದೆ, ಇದಕ್ಕೆ ಎಷ್ಟು ಹಣ ವೆಚ್ಚ ಆಗ್ತಿದೆ ಮತ್ತು ಬೆಂಗಳೂರಿನಲ್ಲಿ ಈ ಮಾಡರೇಟೋ ಟೆಕ್ನಾಲಜಿ ಟ್ರಾಫಿಕ್ ಸಿಗ್ನಲ್ ಯಾವಾಗ ಕಾರ್ಯರೂಪಕ್ಕೆ ಬರಲಿದೆ, ಈ ತರದ ಎಲ್ಲ ವರ್ಗಗಳನ್ನು ಹೇಳ್ತಾ ಹೋಗ್ತೀನಿ. ಮತ್ತೆ ನಾವು ಇದೇ ರೀತಿ ಇನ್ನೂ ಹೆಚ್ಚು ವಿಡಿಯೋ ಮಾಡಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಬೆಲ್ ಐಕನ್ ಅನ್ನು ಒತ್ತಿ ನಮ್ಮ ಚಾನಲ್ ನಲ್ಲಿ ಬರುವಂತ ಎಲ್ಲ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರ್ತದೆ. ಗಾರ್ಡನ್ ಸಿಟಿ ನಮ್ಮ ಬೆಂಗಳೂರು, ಭಾರತದ IT-BT ಕ್ಯಾಪಿಟಲ್ ನಮ್ಮ ಬೆಂಗಳೂರು, ಸಿಲಿಕಾನ್ ವ್ಯಾಲಿ ಆಫ್ ಏಷ್ಯಾ ನಮ್ಮ ಬೆಂಗಳೂರು, ಏರೋಸ್ಪೇಸ್ ಕ್ಯಾಪಿಟಲ್ ಆಫ್ ಇಂಡಿಯಾ ನಮ್ಮ ಬೆಂಗಳೂರು, ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಆಫ್ ಇಂಡಿಯಾ ನಮ್ಮ ಬೆಂಗಳೂರು. ಈ ತರದ 10 ಹಲವಾರು ಬಿರುದುಗಳನ್ನು ಕೊಟ್ಟು ದೇಶ ವಿದೇಶಗಳ ಜನ ಬೆಂಗಳೂರಿನ ಹೊಗಳ್ತಿದ್ರೆ ನಮ್ಮ ಬೆಂಗಳೂರಿನ ಬಗ್ಗೆ ಬಹಳ ಹೆಮ್ಮೆ ಆಗ್ತದೆ. ಆದರೆ ಬೆಂಗಳೂರು ಬೆಳೆದಂತೆಲ್ಲ ಈ ಒಳ್ಳೆ ಬಿರುದುಗಳ ಜೊತೆ ಸಮಸ್ಯೆಗಳು ಕೂಡ ಬೆಳೆಯಲು ಶುರುವಾದವು. 1950ರಲ್ಲಿ 7.45 ಲಕ್ಷ ಇದ್ದ ನಮ್ಮ ಬೆಂಗಳೂರಿನ ಜನಸಂಖ್ಯೆ 1975ಕ್ಕೆ 21.1 ಲಕ್ಷ, 2000ನೇ ಇಸ್ವಿಯಲ್ಲಿ 55.81 ಲಕ್ಷ, ಈಗ 2024ರಲ್ಲಿ ನಮ್ಮ ಬೆಂಗಳೂರಿನ ಜನಸಂಖ್ಯೆ 1,40,00,000 ಸಂಖ್ಯೆ ದಾಟಿದೆ. ಈ ತರದ ಜನಸಂಖ್ಯೆ ಬೆಳೆದಂತೆಲ್ಲ ಜನರು ಬಳಸುವ ವಾಹನಗಳ ಸಂಖ್ಯೆಯು ಬೆಳೆಯುತ್ತಾ ಹೋಯಿತು. 2000ನೇ ಇಸ್ವಿಯಲ್ಲಿ 14 ಲಕ್ಷದಷ್ಟಿದ್ದ ನಮ್ಮ ಬೆಂಗಳೂರಿನ ವಾಹನಗಳ ಸಂಖ್ಯೆ 2013ನೇ ಇಸ್ವಿಯಲ್ಲಿ 55.2 ಲಕ್ಷದ ಸಂಖ್ಯೆಯಷ್ಟಾಯಿತು. ಈಗ 2024ರಲ್ಲಿ 1,16,00,000 ಸಂಖ್ಯೆ ದಾಟಿದೆ. ಒಂದು ಲೆಕ್ಕದಲ್ಲಿ ನೋಡೋದಾದ್ರೆ ನಮ್ಮ ಬೆಂಗಳೂರಿನಲ್ಲಿ ಜನಸಂಖ್ಯೆ ಬೆಳೆಯುತ್ತಿರುವ ವೇಗಕ್ಕಿಂತ ಬೆಂಗಳೂರಿನಲ್ಲಿ ರಿಜಿಸ್ಟ್ರೇಷನ್ ಆಗುವ ವಾಹನಗಳ ಸಂಖ್ಯೆಯೇ ಬಹಳ ವೇಗವಾಗಿ ಬೆಳೀತಾ ಇದೆ. ಹಾಲೆಂಡ್ ದೇಶದ ಟಾಮ್ನ 2022ರ ಇಂಡೆಕ್ಸ್ ನ ಪ್ರಕಾರ ಬೆಂಗಳೂರು ಪ್ರಪಂಚದ 2ನೇ ಮೋಸ್ಟ್ ಕಂಜೆಸ್ಟೆಡ್ ಸಿಟಿ. ಅವರ ಪ್ರಕಾರ ನಮ್ಮ ಬೆಂಗಳೂರಿನ ಸೆಂಟ್ರಲ್ ಬಿಸಿನೆಸ್ ಡಿಸ್ಟ್ರಿಕ್ಟ್ ನಲ್ಲಿ 10 ಕಿಲೋಮೀಟರ್ ನಾವು ಪ್ರಯಾಣಿಸಬೇಕಾದ್ರೆ 29 ನಿಮಿಷ 10 ಸೆಕೆಂಡ್ಗಳು ಬೇಕಾಗ್ತದೆ ಎಂದು. ನಮ್ಮ ಬೆಂಗಳೂರಿನಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಾದ್ರೆ ಗಂಟೆಗಟ್ಟಲೆ ಟ್ರಾಫಿಕ್ ನಲ್ಲಿ ಕಳಿಬೇಕು, ಇದು ವಾಸ್ತವ. ನಮ್ಮ ರಾಜ್ಯ ಸರ್ಕಾರ ನಮ್ಮ ಬೆಂಗಳೂರನ್ನು ಈ ಟ್ರಾಫಿಕ್ ಸಮಸ್ಯೆಯಿಂದ ಪಾರು ಮಾಡಲು ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡ್ರು. ಆದರೆ ಸಮಸ್ಯೆಗೆ ಪರಿಹಾರ ಮಾತ್ರ ಸಿಗಲಿಲ್ಲ. ಕೆಲವು ಹಾಕಿಕೊಂಡ ಪ್ರಾಜೆಕ್ಟ್ಗಳು ಪೂರ್ಣಗೊಳ್ಳಲಿಲ್ಲ. ಉದಾಹರಣೆಗೆ ಬೆಂಗಳೂರು ಪೆರಿಫೆರಿಯಲ್ ರಿಂಗ್ ರೋಡ್, ಇದು ಈಗಲೂ ಇನ್ನೂ ಪ್ರಾರಂಭ ಆಗಿಲ್ಲ. ಈ ತಿಂಗಳು ಮುಂದಿನ ತಿಂಗಳು ಎಂದು ಮುಂದೋಗ್ತಾನೆ ಇದೆ. ಟನಲ್ ರೋಡ್ ಪ್ರಾಜೆಕ್ಟ್ ಇದು ಇನ್ನು DPR ಆಗುವ ಹಂತದಲ್ಲೇ ಇದೆ. ನಮ್ಮ ಮೆಟ್ರೋ, ಇದರಲ್ಲಿ ಗ್ರೀನ್ ಲೈನ್ ಮತ್ತು ಪರ್ಪಲ್ ಲೈನ್ ಬಿಟ್ರೆ ಇನ್ನು ಉಳಿದಂತೆ ಯೆಲ್ಲೋ ಲೈನ್, ಬ್ಲೂ ಲೈನ್, ಪಿಂಕ್ ಲೈನ್ ಇನ್ನೂ ಪ್ರಾರಂಭ ಆಗಬೇಕಿದೆ ಮತ್ತು ಆರೆಂಜ್ ಲೈನ್, ಸಿಲ್ವರ್ ಲೈನ್ ಮತ್ತು ಹೆಸರಿಡದ ಸರ್ಜಾಪುರ ಹೆಬ್ಬಾಳ ಮೆಟ್ರೋ ಲೈನ್ DPR ನಲ್ಲೇ ಈಗಲೂ ನಿಂತಿವೆ. ಆಗದೇ ಇರುವ ರಸ್ತೆ ಅಗಲೀಕರಣ, ಈಗಲೂ ನಮ್ಮ ಬೆಂಗಳೂರಿನ ಹಲವಾರು ಕಡೆಗಳಲ್ಲಿ ರಸ್ತೆ ಅಗಲೀಕರಣ ಬಾಕಿ ಇದೆ. ಉದಾಹರಣೆಗೆ ಗೊರಗುಂಟೆಪಾಳ್ಯದ ಹತ್ತಿರ ಸೇರುವ ರಿಂಗ್ ರೋಡ್ ನಲ್ಲಿ MES ರೋಡ್ ನ ಹತ್ತಿರ ಈ ರಸ್ತೆ ಸಿಂಗಲ್ ರೋಡ್ ನದ್ದಾಗಿದೆ. ಇಲ್ಲಿ ಪ್ರತಿದಿನ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗ್ತದೆ. ಇದೇ ತರ ನಮ್ಮ ಬೆಂಗಳೂರಿನಲ್ಲಿ ಇನ್ನೂ 10 ಹಲವಾರು. ಆದ್ರೆ ಈಗ ನಮ್ಮ ರಾಜ್ಯ ಸರ್ಕಾರ ಜಪಾನ್ ದೇಶದ ಮಾಡರೇಟೋ ಟೆಕ್ನಾಲಜಿ ಹೊಂದಿದ ಟ್ರಾಫಿಕ್ ಸಿಗ್ನಲ್ ಸಿಸ್ಟಮ್ ಅನ್ನು ನಮ್ಮ ಬೆಂಗಳೂರಿಗೆ ತರುತ್ತಿದೆ. ಈ ಟೆಕ್ನಾಲಜಿಯನ್ನು ತರುತ್ತಿದ್ದೇವೆ ಎಂದು ಘೋಷಣೆ 2014ರಲ್ಲಿ ಆದರೂ ಇದರ ಫೈನಲ್ ಕಾಂಟ್ರಾಕ್ಟ್ ಸೈನ್ ಆಗಿದ್ದು 2021ರಲ್ಲಿ ಮತ್ತು ಇದನ್ನು ಅದೇ ವರ್ಷ 2021ರಷ್ಟೊತ್ತಿಗೆ ನಮ್ಮ ಬೆಂಗಳೂರಿನ ಟ್ರಾಫಿಕ್ ಸಿಗ್ನಲ್ಗಳಿಗೆ ಅಳವಡಿಸಲಾಗ್ತದೆ ಎಂದು ಘೋಷಣೆ ಆದರೂ ತದನಂತರ ಕರೋನಾ ಸಮಸ್ಯೆ, ಇದರ ಜೋಡಣೆಗೆ ಜಾಗದ ಸಮಸ್ಯೆ ಮತ್ತು ಇದರ ವೈರಿಂಗ್ ಮತ್ತು ಎಲೆಕ್ಟ್ರಿಫಿಕೇಶನ್ ಇದನ್ನು ಹೊಂದಿಸುವ ಕೆಲಸದಲ್ಲಿ ವಿಳಂಬ ಆಗ್ತಾ ಹೋಯಿತು. ಈಗ ಇದಕ್ಕೆ ಬೇಕಿದ್ದ ಎಲ್ಲ ರೀತಿಯ ಸಿವಿಲ್ ಮತ್ತು ಎಲೆಕ್ಟ್ರಿಕಲ್ ಕೆಲಸ ಮುಗಿದಿದೆ ಮತ್ತು ಈ ಟೆಕ್ನಾಲಜಿ ಆಧಾರಿತ ಸಿಗ್ನಲ್ ಲೈಟ್ ಗಳನ್ನು ಅಳವಡಿಸುವ ಕೆಲಸ ಕೂಡ ಮುಗಿದಿದೆ. ಈಗ ಪ್ರಸ್ತುತ ಹಲಸೂರಿನ ಹತ್ತಿರದ ಕೆನ್ಸಿಂಗ್ಟನ್ ರೋಡ್ ಮತ್ತು ಮರ್ಫಿ ರೋಡ್ಗಳ ಸಿಗ್ನಲ್ಗಳಲ್ಲಿ ಇದನ್ನು ಪ್ರಾಯೋಗಿಕವಾಗಿ ನಡೆಸಲಾಗುತ್ತಿದ್ದು 2024ರ ಮಾರ್ಚ್ ಅಂತ್ಯಕ್ಕೆ ಈ ಟೆಕ್ನಾಲಜಿ ಆಧಾರಿತ ಸಿಗ್ನಲ್ಗಳನ್ನು ನಮ್ಮ ಬೆಂಗಳೂರಿನ MG ರೋಡ್, ಹಲ್ಸೂರ್ ರೋಡ್ ಮತ್ತು ಓಲ್ಡ್ ಮೆಡ್ರಾಸ್ ರೋಡ್ ನಲ್ಲಿ ಬರುವ ಒಟ್ಟು 28 ಮೇನ್ ಜಂಕ್ಷನ್ ಗಳಲ್ಲಿ ಇದನ್ನು ಅಳವಡಿಸಲಾಗುವುದು ಮತ್ತು ಎಲ್ಲವೂ ಸರಿ ಹೊಂದಿದ ಬಳಿಕ ಇದರ ಪೂರ್ಣ ಪ್ರಮಾಣದ ನಿರ್ವಹಣೆಯನ್ನು ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅವರಿಗೆ ವಹಿಸಿಕೊಡಲಾಗುವುದು.
ನಾವು ನಮ್ಮ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನು ವಿಶ್ಲೇಷಿಸುವುದಾದ್ರೆ, ಮೊದಲನೇ ಸಮಸ್ಯೆ ನಮ್ಮ ಬೆಂಗಳೂರಿನ ರಸ್ತೆಗಳು ಕಿರಿದಾಗಿರುವುದಾದ್ರೆ, ಇನ್ನೊಂದು ಸಮಸ್ಯೆ ನಮ್ಮ ಬೆಂಗಳೂರಿನಲ್ಲಿರುವ ಹೆಚ್ಚು ವಾಹನಗಳು ಮತ್ತು ವಾಹನ ಚಲಾವಣೆ ಮಾಡುವವರ ಅಜಾಗರೂಕತೆ ಮತ್ತು ಅವಿವೇಕ. ನಮ್ಮ ಬೆಂಗಳೂರಿನಲ್ಲಿ 60 ಫ್ಲೈಓವರ್ ಮತ್ತು 353 ಟ್ರಾಫಿಕ್ ಸಿಗ್ನಲ್ಗಳಿದ್ರು ನಮ್ಮ ಬೆಂಗಳೂರಿನಲ್ಲಿ ಪ್ರತಿದಿನ ಟ್ರಾಫಿಕ್ ಜಾಮ್, ಆಕ್ಸಿಡೆಂಟ್ಗಳು ಮತ್ತು ಸಾವು ನೋವುಗಳು ತಪ್ಪಿದ್ದಲ್ಲ. ಪ್ರತಿದಿನ ಎಷ್ಟು ಜನ ಟ್ರಾಫಿಕ್ ಜಾಮ್ ನಲ್ಲಿ ತಮ್ಮ ಅಮೂಲ್ಯವಾದ ಸಮಯ ಕಳೆದುಕೊಳ್ಳುತ್ತಿದ್ದಾರೆ. ಎಷ್ಟೋ ಜನ ಅವರ ಮತ್ತು ಬೇರೆಯವರ ಅಜಾಗರೂಕ ವಾಹನಗಳ ಚಲಾವಣೆಯಿಂದ ಜೀವ ಕಳೆದುಕೊಳ್ಳುತ್ತಿದ್ದಾರೆ. ಈಗ ನಮ್ಮ ಸರ್ಕಾರ ಇದಕ್ಕೆ ಪರಿಹಾರ ತರುವುದಕ್ಕೆ ATCS ಮತ್ತು ATIMS ತಂದಿದೆ. ATCS ಅಂದ್ರೆ ಏರಿಯಾ ಟ್ರಾಫಿಕ್ ಕಂಟ್ರೋಲಿಂಗ್ ಸಿಸ್ಟಮ್, ATIMS ಅಂದ್ರೆ ಅಡ್ವಾನ್ಸ್ ಟ್ರಾಫಿಕ್ ಇನ್ಫಾರ್ಮೇಶನ್ ಅಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಂದು. ಇದರ ಅಡಿಯಲ್ಲಿ ಈಗ ಈ ಜಪಾನ್ ದೇಶದ ಮಾಡರೇಟೋ ಟೆಕ್ನಾಲಜಿ ಅಳವಡಿಕೆ ಆಗಲಿದೆ. ಮಾಡರೇಟೋ ಅಂದ್ರೆ ಮ್ಯಾನೇಜ್ಮೆಂಟ್ ಆಫ್ ಒರಿಜಿನ್ ಡೆಸ್ಟಿನೇಷನ್ ರಿಲೇಟೆಡ್ ಅಡಾಪ್ಟೇಷನ್ ಫಾರ್ ಟ್ರಾಫಿಕ್ ಆಪ್ಟಿಮೈಸೇಷನ್ ಎಂದು. ಇದನ್ನು ಅಳವಡಿಸುವ ಟ್ರಾಫಿಕ್ ಸಿಗ್ನಲ್ ನಲ್ಲಿ ಈ ಸಿಸ್ಟಮ್ ವಾಹನ ಓಡಾಟಗಳ ಮೇಲೆ ನಿಗಾ ಇಟ್ಟು ಯಾವ ಲೈನ್ ನಲ್ಲಿ ಹೆಚ್ಚು ವಾಹನಗಳ ಸರದಿ ಸಾಲು ಇರುತ್ತದೆ ಆ ಸಾಲಿಗೆ ಪ್ರಾಮುಖ್ಯತೆ ಕೊಟ್ಟು ಸಿಗ್ನಲ್ ತೆರೆದು ನಾವುಗಳು ಹೆಚ್ಚು ಹೊತ್ತು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ನಿಂತು ಸಮಯ ಹಾಳಾಗುವುದನ್ನು ತಪ್ಪಿಸುತ್ತದೆ. ಈ ಟೆಕ್ನಾಲಜಿಯನ್ನು ಹಲವಾರು ದೇಶಗಳು ತಮ್ಮ ಒತ್ತಡ ಇರುವ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಅಳವಡಿಸಿವೆ. ಒಂದು ಅಂಕಿ ಅಂಶದ ಪ್ರಕಾರ ಈ ಟೆಕ್ನಾಲಜಿ ಟ್ರಾಫಿಕ್ ಸಿಗ್ನಲ್ ಅಳವಡಿಕೆಯಿಂದ 13ರಿಂದ 30% ವರೆಗೂ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಒತ್ತಡ ಕಮ್ಮಿ ಆಗ್ತದೆ ಎಂದು. ಈ ಟೆಕ್ನಾಲಜಿಯನ್ನು 72 ಕೋಟಿ ವೆಚ್ಚ ಮಾಡಿ ಮೊದಲ ಭಾಗವಾಗಿ 28 ಟ್ರಾಫಿಕ್ ಜಂಕ್ಷನ್ಗಳಲ್ಲಿ ಅಳವಡಿಕೆ ಮಾಡಲಾಗ್ತಿದೆ ಮತ್ತು ಇದರ ನಿರ್ಮಾಣವನ್ನು ಜಪಾನ್ ದೇಶದ ನಗೋಯಾ ಎಲೆಕ್ಟ್ರಿಕಲ್ ವರ್ಕ್ಸ್ ಅವರು ನಿರ್ಮಿಸಿದ್ದಾರೆ ಮತ್ತು ಇದಕ್ಕೆ ಹಣದ ನೆರವನ್ನು ನೀಡಿದವರು JICA ಅವರು, ಜಪಾನ್ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಏಜೆನ್ಸಿ ಅವರು. ನಮ್ಮ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನು ತಪ್ಪಿಸುವ ಮತ್ತು ಅಜಾಗರೂಕವಾಗಿ ವಾಹನವನ್ನು ಓಡಿಸುವವರನ್ನ ಹತೋಟಿಗೆ ತರಲು DULT ಅಂದ್ರೆ ಡೈರೆಕ್ಟರೇಟ್ ಆಫ್ ಅರ್ಬನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅವರು, ATCC ಅಂದ್ರೆ ಆಟೋಮೆಟಿಕ್ ಟ್ರಾಫಿಕ್ ಕೌಂಟರ್ ಅಂಡ್ ಕ್ಲಾಸಿಫೈಯರ್ ಎಂದು. ಇದರಲ್ಲಿ ಪ್ರತಿಯೊಂದು ವಾಹನಗಳನ್ನು ಕೌಂಟ್ ಮಾಡುವ ಮತ್ತು ಇದು ಯಾವ ರೀತಿಯ ವಾಹನ ಎಂದು ಪ್ರತ್ಯೇಕಿಸಿ ಪಟ್ಟಿ ಮಾಡುತ್ತದೆ. ಮತ್ತು QLMS ಅಂದ್ರೆ ಕ್ಯೂ ಲೆಂತ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಂದು. ಇದರಲ್ಲಿ ಯಾವ ಲೈನ್ ನಲ್ಲಿ ಎಷ್ಟು ವಾಹನಗಳು ನಿಂತಿವೆ ಮತ್ತು ಈ ವಾಹನಗಳು ಯಾವ ಕಡೆಗಳಿಂದ ಬರುತ್ತಿವೆ ಎಂದು ಮಾನಿಟರ್ ಮಾಡಲಾಗ್ತದೆ. ಮತ್ತು VMS ಅಂದ್ರೆ ವೇರಿಯಬಲ್ ಮೆಸೇಜ್ ಸೈನ್ಸ್ ಎಂದು. ಇದರಲ್ಲಿ ಪರಿಸ್ಥಿತಿಯ ತಕ್ಕನಾಗಿ ಸಿಗ್ನಲ್ ಬೋರ್ಡ್ಗಳಿಗೆ ಹೊಸ ಮೆಸೇಜ್ಗಳನ್ನು ಹಾಕಬಹುದು ಮತ್ತು ಇದರ ಅಡಿಯಲ್ಲಿ ಓಡಾಡುವ ವಾಹನಗಳಿಗೆ ಈ ಮೆಸೇಜ್ಗಳ ರೂಪದಿಂದ ನಿರ್ದೇಶನ ನೀಡಬಹುದು. ಮತ್ತು ಇದರ ಜೊತೆ ಆಟೋಮೇಟೆಡ್ ಟ್ರಾಫಿಕ್ ವೈಲೇಷನ್ ಮಾನಿಟರ್ ಸಿಸ್ಟಮ್ ಅನ್ನು ಅಳವಡಿಸುತ್ತಿದ್ದಾರೆ. ಇದು AI ಎನೇಬಲ್ ಆಗಿದ್ದು ಇದನ್ನು ಅಳವಡಿಸುವ ರಸ್ತೆಗಳಲ್ಲಿ 80ಕ್ಕೂ ಹೆಚ್ಚು ಟ್ರಾಫಿಕ್ ರೂಲ್ ವೈಲೇಷನ್ ಗಳನ್ನು ಇದು ಗುರುತಿಸುತ್ತದೆ. ಉದಾಹರಣೆಗೆ ಡ್ರೈವಿಂಗ್ ವಿತೌಟ್ ಹೆಲ್ಮೆಟ್, ಡ್ರೈವಿಂಗ್ ವಿತೌಟ್ ಸೀಟ್ ಬೆಲ್ಟ್, ಸಿಗ್ನಲ್ ಜಂಪ್, ರ್ಯಾಶ್ ಡ್ರೈವಿಂಗ್ ಈ ತರದ ವೈಲೇಷನ್ ಗಳನ್ನು ಗುರುತಿಸಿ ಆ ವಾಹನದ ನಂಬರ್ ಪ್ಲೇಟ್ ಅನ್ನು ರೆಕಗ್ನೈಸ್ ಮಾಡಿ ಆ ವಾಹನದ ಮಾಲೀಕರಿಗೆ SMS ಮತ್ತು ಮೆಸೇಜಿಂಗ್ ಮೂಲಕ ಅವರು ವೈಲೇಷನ್ ಮಾಡಿದ ಫೋಟೋ ಮತ್ತು ವಿಡಿಯೋದೊಂದಿಗೆ ಅವರು ಕಟ್ಟಬೇಕಿರುವ ದಂಡ ಇವೆಲ್ಲವನ್ನು ಕಳಿಸುತ್ತದೆ. ಇದರಿಂದ ಜನರು ಅಜಾಗರೂಕವಾಗಿ ವಾಹನ ಓಡಿಸುವುದು ಮತ್ತು ಪೊಲೀಸ್ನವರಿಂದ ಆಗುತ್ತಿದ್ದ ಲಂಚಗುಳಿತನವು ತಪ್ಪುತ್ತದೆ ಎಂದು ಸರ್ಕಾರದವರ ತೀರ್ಮಾನ. ಮುಂದಿನ ತಿಂಗಳೊಳಗಾಗಿ ಪೂರ್ಣ ಪ್ರಮಾಣದಲ್ಲಿ ಈ ಜಪಾನ್ ದೇಶದ ಮಾಡರೇಟೋ ಸಿಸ್ಟಮ್ ಪ್ರಾರಂಭ ಆದ ಮೇಲೆ ನಮ್ಮ ಸರ್ಕಾರ ನಮ್ಮ ಬೆಂಗಳೂರಿನ ಉಳಿದ ಸಿಗ್ನಲ್ಗಳನ್ನು ಈ ತರದ ಉನ್ನತ ತಂತ್ರಜ್ಞಾನ ಇರುವ ಸಿಸ್ಟಮ್ಗಳನ್ನು ಅಳವಡಿಸಲಿ ಮತ್ತು ಅಜಾಗರೂಕವಾಗಿ ವಾಹನ ಚಲಾಯಿಸುವವರು ಕೂಡ ಬುದ್ಧಿ ಕಲಿತು ಇನ್ನು ಮುಂದಾದರೂ ಉತ್ತಮವಾಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗೆ ಗೌರವ ಕೊಟ್ಟು ವಾಹನ ಚಲಾಯಿಸಲಿ ಎಂದು ಅಪೇಕ್ಷಿಸುತ್ತಾ, ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ನಾವು ಇದೇ ರೀತಿ ಇನ್ನೂ ಹೆಚ್ಚು ವಿಡಿಯೋ ಮಾಡಲು ನಮ್ಮ ಚಾನಲ್ ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಬೆಲ್ ಐಕನ್ ಅನ್ನು ಒತ್ತಿ ನಮ್ಮ ಚಾನಲ್ ಅಲ್ಲಿ ಬರುವಂತ ಎಲ್ಲ ಹೊಸ ವಿಡಿಯೋದ ನೋಟಿಫಿಕೇಶನ್ ಬರ್ತದೆ. ಈ ವಿಡಿಯೋನ ಇಲ್ಲಿವರೆಗೂ ವಾಚ್ ಮಾಡಿದ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.